ಇಷ್ಟೊತ್ತು ಇವ್ರ ಜೊತೆ ಎಲ್ಲ ಆಟಾಡಿ ಈಗ ಕೊನೆಗೆ ಬಂದ್ಬಿಟ್ಟು ಅವಳ ರೆಕಾರ್ಡ್ ಅವಳೇ ನಾನೇ ಬರೀತಿದ್ದೀನಿ. ಇದು ಪ್ರಕೃತಿ ನಿಯಮ ಅಂತ ಅಲ್ಲಿ ಯೂನಿವರ್ಸಲ್ ಫ್ಯಾಕ್ಟ್ ಅದು ಅವ್ರದ್ದು ಅವರೇ ಮಾಡ್ಕೋಬೇಕು. ಏನೇ ಇದ್ರೂ ಸಹ ಅವರದ್ದು ಅವರೇ ತೊಳ್ಕೊಳ್ಳಬೇಕು. ಹೌದು, ಅವರೆಲ್ಲ ಅವರೇ ತೊಳ್ಕೋಬೇಕು, ಅವ್ರ ಊಟ ಅವರೇ ಮಾಡಬೇಕು. ಗಾಯ್ಸ್ ರೆಕಾರ್ಡ್ಸ್ ಏನ್ಗೆ ಹೋಗ್ಬೇಕು ಬಾಯ್. ಗಾಯ್ಸ್ ಹಿಂದೆ ಯಾರೋ ಬರ್ತಿದ್ದಾರೆ, ಅವ್ರನ್ನ ನೋಡಕ್ ಹೋಗ್ಬೇಡಿ, ನಮ್ಮನ್ನ ನೋಡಿ, ನಾವು ಚೆನ್ನಾಗಿದ್ದೀವಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನು ನಿಮ್ಮ ಯಶಸ್ವಿನಿ. ಸೊ ಇವತ್ತು ಇವ್ರನ್ನ ಹಾಕ್ಕೊಂಡು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಕಾಲೇಜಿಗೆ ಬಂದಿದ್ದೀವಿ. ಏನಂದರೆ ರೆಕಾರ್ಡ್ ಸೈನಿಗೆ ಅಂತ ಬಂದಿರೋದು. ಆದರೆ 3 ದಿವಸದಿಂದ ಅಲಿತಾ ಇದ್ದೀವಿ, ರೆಕಾರ್ಡ್ ಅಂತೂ ಸೈನ್ ಆಗ್ತಿಲ್ಲ, ಆಗೋದು ಇಲ್ಲ, ಆಗೋದು ಇಲ್ಲ. ಅವ್ರು ಇನ್ನೂ ಮಧ್ಯಾಹ್ನ ಮಾಡ್ತೀವಿ ಅಂತ ಅಂದರು, ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಸಂಜೆ ಮಾಡ್ತೀವಿ ಅಂತ ಹೇಳಿ ಆ ಖುಷಿಗೆ ಹೋಗ್ಬಿಟ್ಟು ಆಲ್ ಟಿಕೆಟ್ ಇಸ್ಕೊಂಡು ಬಂದಿದ್ದೀವಿ. ಅದೊಂದು ಖುಷಿ. ಮಧ್ಯಾಹ್ನ ಕೊಡ್ತೀವಿ. ನಮ್ದು ತಿಥಿ ಕಾರ್ಡ್ ಯಾವ ಇವೆಲ್ಲ ಮೆಸ್ಸಿ ಬ್ಯಾಗ್ ತಗೊಂಡ್ ಬರ್ತಿದ್ದಾಳೆ ಗಾಯ್ಸ್, ತೋರ್ಸು. ಗಾಯ್ಸ್ ನಾವು ಮೆಸ್ಸಿ ಬರ್ತಿದ್ದಾರೆ. ನನ್ನ ನಾಯಿ ಹೆಸರು ಮೇಘನಾ, ಆದ್ರೆ ನಾವು ಇವರೆಲ್ಲರೂ ಕರೆಯೋದವಳನ್ನ ಅಲಿಯಾಸ್ ಮೆಸ್ಸಿ, ಅಲಿಯಾಸು. ಯೋ ದೇವ್ರೆ ಗಾಯ್ಸ್, ನನ್ನ ಬ್ಯಾಗಲ್ಲಿ ಒಂದು ಬುಕ್ಕು ಸಹ ಇಲ್ಲ. ನನ್ನ ಬ್ಯಾಗಲ್ಲ ಅಲ್ಲ, ಇದು ದ ಫೇಮಸ್ ಬ್ಲಾಗರ್ ಹರ್ಷಿತ್ ಅವರ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ಇವತ್ತು ಬ್ಯಾಗೇ ತಂದಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನೋಡಿ ಗಾಯ್ಸ್, ಬ್ಯಾಗ್ ಇಲ್ಲ, ಆದ್ರೆ ಮಾತ್ರ ಎಲ್ರಿಗಿನ್ನ ಕುಳ್ಳಿ ಇರೋದು ಇವಳೆ. ಅಯ್ಯೋ ಅಲ್ಲೇ ಅದಕ್ಕೂ ಏನೇ ಸಂಬಂಧ ಗಾಯ್ಸ್. ನಾವೆಲ್ಲರೂ ಮೋಟಿ ಅಂತ ಕರಿತೀವಿ. ಅಮೃತ ಜನಾರ್ದನ್ ಏನಿಲ್ಲ, ಒಂದೇ ಒಂದು ಅಡಿ ಅಷ್ಟೇ ಕಮ್ಮಿ ಇರೋದು. ನಮ್ಗಿಂತ 1 ಅಡಿ ಉದ್ದ ಬೆಳ್ಕೊಂಡ್ಬಿಟ್ಟು ಜಾಸ್ತಿ ಮಾತಾಡ್ತಾರೆ. ನೋಡಿ ಗಾಯ್ಸ್, ಇದ್ರಲ್ಲೇ ಗೊತ್ತಾಗುತ್ತೆ ನೋಡಿ ನಮ್ಮಿಬ್ರು ಹೈಟ್ ಎಷ್ಟು. ಆ ಕಡೆ ಎಲ್ಲಿ ತೋರಿಸ್ತಿದ್ದೀನಿ ನೋಡಿ, ನಾನು ಎಷ್ಟೇ ಒಂದೇ ಒಂಚೂರು ಅಡಿ ಅಷ್ಟೇ. ನೀನ್ ಎತ್ತೇವೆ ಕಾಲು. ನೋಡು ಇವಾಗ ಸೇಮ್ ಆಯ್ತು ಬರ್ತೀವಿ. ಗಾಯ್ಸ್ ಹಿಂದೆ ಯಾರೋ ಬರ್ತಿದ್ದಾರೆ, ಅವ್ರನ್ನ ನೋಡಕ್ ಹೋಗ್ಬೇಡಿ, ನಮ್ಮನ್ನ ನೋಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾವು ಚೆನ್ನಾಗಿದ್ದೀವಿ. ಏನ್ ಬಾರಿ ಚೆನ್ನಾಗಿದ್ದಾರೆ ಅಂತ ಗಾಯ್ಸ್ ಇವ್ರಿಬ್ರು. ಅವರೇ ಚೆನ್ನಾಗಿರ್ತಾರೆ. ಹೌದು, ಇಲ್ಲ ಅಂತಿಲ್ಲ. ಅವಳು ಅವ್ರನ್ನ ನೋಡ್ಬೇಡಿ ಅಂದ್ಲಲ್ಲ, ಪಾಪ ಅವ್ರನ್ನ ನೋಡಿ. ಎಕ್ಸಾಮ್ ಇದೆ, ಓದ್ಕೋತಾ ಇದ್ದಾರೆ ಅವರೆಲ್ಲ. ಓದ್ಕೊಂತಿರೋರು. ಎಕ್ಸಾಮ್ ಇದೆ, ಕೆಮಿಸ್ಟ್ರಿ ಇವತ್ತು. ಹೌದು, ಎಲ್ಲ ಫುಲ್ಲು ಟೆನ್ಷನ್ ಆಗಿ ಕೂತಿದ್ದಾರೆ. ಸ್ವಲ್ಪ ಓದ್ತಿದ್ದಾಳೆ, ಬಟ್ ಮೀಡಿಯಂ ಆಗಿ ಓದ್ತಿದ್ದಾಳೆ. ಶಿ ಇಸ್ ವೆರಿ ಪೇಷಂಟ್ ಗರ್ಲ್. ಪಾಪ ಅವಳು ಹುಷಾರಿಲ್ಲ, ಸುಮ್ಮನೆ ಯಾವ್ದಿರೋದು ಎಕ್ಸಾಮ್? ಅದು ಸರಿ, ಕೆಮಿಸ್ಟ್ರಿ. ಯಾರು ಕಾಣಿಸ್ತಾನೆ ಇಲ್ಲ. ಗಾಯ್ಸ್ ವ್ಲಾಗ್ ಮಾಡೋಣ ಅಂತ ಬಂದು ಫೋನಲ್ಲಿ ಮಾತಾಡ್ತಾ ಅವಳೆ. ನೋಡಿ ಗಾಯ್ಸ್ ಹೆಂಗೆ ಹೋಗ್ತಾಳೆ ಗಾಯ್ಸ್, ನಮ್ಮ ಯೂನಿವರ್ಸಿಟಿ ನೋಡಿ ಗಾಯ್ಸ್. ಯಶು ಎಲ್ಲಿ? ಯಾಕಲ್ಲಿ? ಏನಕ್ಕೆ? ಆರ್ಟ್ಸ್ ಕಾಲೇಜು. ಗಾಯ್ಸ್ ನೋಡಿ ಗಾಯ್ಸ್, ಸೈನ್ಸ್ ಸ್ಟೂಡೆಂಟ್ ಆಗಿ ಆರ್ಟ್ಸ್ ಕಾಲೇಜ್ಗೆ ಹೋಗೋಣ ಅಂತಿದ್ದಾಳೆ. ನಿನಗೇನು ಕೆಲಸ ಅಲ್ಲಿ ಆರ್ಟ್ಸ್ ಕಾಲೇಜಲ್ಲಿ? ನನಗೆ ಅಲ್ಲಿ ಕೆಲಸ, ನಾನು ಅಲ್ಲಿ ಕುತ್ಕೊಂಡು ಓದ್ಕೊಬೇಕು, ನನಗೆ ಡಿಸ್ಟರ್ಬ್ ಆಗುತ್ತೆ ಸರೌಂಡಿಂಗ್ ನೋಡಿ. ಅಕ್ಕ ಯಾಕಕ್ಕ ಇಲ್ಲೆಲ್ಲ ಇರೋದೇನು ಸೈನ್ಸ್ ಕಾಲೇಜಲ್ಲಿ ಏನು ಚೆನ್ನಾಗಿಲ್ವಾ? ನೋಡಿ ಎಷ್ಟು ಚೆನ್ನಾಗೈತೆ. ಇಲ್ಲಿ ಓದ್ಕೊಳಕ್ಕಾಗಲ್ಲ, ತುಂಬ ಡಿಸ್ಟರ್ಬ್ ಆಗುತ್ತೆ. ಹೌದಾ? ಇವಾಗ ಹೋಗ್ತಿರೋ ಟ್ರಿಪ್ಪಿಗೆ ಗೈಡ್. ಯಾವ ಟ್ರಿಪ್ ಅಲ್ಲಿಗೆ ಹೋಗೋದು. ಇಲ್ಲಿ ಗಾಯ್ಸ್ ಇವಾಗ ನೋಡ್ತಿದ್ದೀರಲ್ಲ, ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಅಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಟ್ರಿಪ್ ಅಂತ. 1 hour ಟ್ರಿಪ್. 1 day ಟ್ರಿಪ್ ಹೋಗ್ತಾರಲ್ಲ, ಹಂಗೆ 1 hour ಬೇಡ, 5 ನಿಮಿಷಕ್ಕೆ ಹೋಗ್ಬೋದು ಗಾಯ್ಸ್ ಆರ್ಟ್ಸ್ ಕಾಲೇಜ್ಗೆ. ಈಗ ಬಾರಕ ನೋಡಿ ಗಾಯ್ಸ್, ನಾನು ಬಂದೆ. ಬನ್ನಿ, ಲೆಟ್ಸ್ ಮೂವ್ ಟು ದ ಆರ್ಟ್ಸ್ ಕಾಲೇಜ್, ಯೂನಿವರ್ಸಿಟಿ ಕಾಲೇಜ್ ಆಫ್ ಆರ್ಟ್ಸ್. 2 ಗಂಟೆ ಪಕ್ಕನಾ? ರೆಕಾರ್ಡ್ ಕರೆಕ್ಟ್ ಗಾಯ್ಸ್. ಇದು ಬೆಳಗ್ಗೆ 11 ಗಂಟೆಗೆ ಬರ್ರಿ ಅಂದಿದ್ರು ರೆಕಾರ್ಡ್ ಕರೆಕ್ಷನ್ಗೆ. ಈಗ 2 ಗಂಟೆ ಅಂತ ಹೇಳಿದ್ದಾರೆ. ಹೌದು, ಆಂಜನೇಯನ್ಗೆ ಕೈ ಮುಗಿತಾ ಇದ್ದಾರೆ ಇವಾಗ ಯಶು ಅವರು. ನಮ್ಮ ಬಾಸ್ಗೆ ಕೈ ಮುಗ್ದಿದ್ದಾಗಿದೆ. ಈಗ ನನ್ನ ಮನಸ್ಸಿಗೆ ಶಾಂತಿ. ಗಾಯ್ಸ್ ಅಲ್ಲ ಗಾಯ್ಸ್, ಏನು ಸತ್ತೋಗಿರೋ ರೇಂಜಿಗೆ ಕೊಡ್ತಿದ್ದಾಳೆ. ಏನು ನನ್ನ ಮನಸ್ಸಿಗೆ ಶಾಂತಿ ದೊರಕಿದೆ ಅಂದ್ಬಿಟ್ಟು. ಇವಳು ನೋಡಿದ್ರೆ ಬಾರಿ. ಇವಳು ಏನು ಮಾಡ್ತಾಳೆ ಗೊತ್ತಾ, ಪ್ರತಿ ಶನಿವಾರ ಈ ದೇವ್ರದ್ದು ಫೋಟೋ ಹಾಕ್ತಾಳೆ. ಇವಳ ಹತ್ರ ದೇವ್ರ ನಂಬರ್ ಐತೆ. ದೇವರು ಶನಿವಾರ ನೋಡುತ್ತೆ ಅನ್ನೋ ರೇಂಜಿಗೆ ಹಾಕ್ತಾಳೆ.
ನಾನು ಎಷ್ಟೊಂದ್ಸಲ ಹೇಳಿದ್ದೀನಿ ಅವಳಿಗೆ. ಇಲ್ಲ ಅದು ಗೈಸ್ ಆಕ್ಚುಲ್ ಆಗಿ ಏನಾಗಿದೆ ಅಂದ್ರೆ ನಾವು ಆಂಜನೇಯ ಆಕ್ಚುಲ್ ಆಗಿ ನಾನು ಎಷ್ಟು ಸಲ ಹೇಳಿದ್ದೀನಿ, ದೇವ್ರ ಹತ್ರ ನೀನು ನಂಬರ್ ಇದೆ ಅಲ್ವಾ, ಯಾವಾಗಲೂ ಆಗ್ತಿರ್ತೀಯ ಅಲ್ವಾ, ದೇವ್ರ ಹತ್ರ ನನ್ನ ಕಷ್ಟ ಹೇಳ್ಕೊ, ಪರಿಹಾರ ಕೊಡ್ಲಿ, ಮೆಸೇಜ್ ಅಲ್ಲಾದ್ರೂ ಪರಿಹಾರ ಕೊಡ್ಲಿ ಅಂತ ದೇವ್ರ ಹತ್ರ ಇವ್ರ ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡಿರೋದಕ್ಕೆ ದೇವ್ರ ಇವತ್ತು ಇವಳನ್ನ ಕಾಪಾಡ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋ ನೋಡಿ ಇವ್ರ ಊರ ಹೆಸರು ಹೊಟ್ಟೆ ತಿಮ್ಮನಹಳ್ಳಿ. ನಿಮ್ಮೂರು ಹೊಟ್ಟೆ ತಿಮ್ಮನಹಳ್ಳಿ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗಾಯ್ಸ್ ಅವ್ರ ಊರು ಹೊಟ್ಟೆ ತಿಮ್ಮನಹಳ್ಳಿ ಅಂತೆ. ಅವ್ರ ಊರಲ್ಲಿ ಯಾರಾದರೂ ಇರೋರು ನಾನು ವ್ಲಾಗ್ ನೋಡ್ತಾ ಇದ್ರೆ ಪ್ಲೀಸ್ ಗಾಯ್ಸ್ ಅವಳು ಮಿತ್ರಶ್ರೀ ಅಂದ್ಬಿಟ್ಟು ಪ್ಲೀಸ್ ಹರ್ಷಿತಾ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ, ಮನೆ ಹತ್ರ ಅವ್ರಿಗೆ ಬೆಂಬಲ ನೀಡಿ. ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಹೇಳಿ ಅವಳು ಚೆನ್ನಾಗಿದ್ದಾಳೆ, ಇಲ್ಲಿ ಕ್ಷೇಮವಾಗಿದ್ದಾಳೆ ಅಂತ. ಹೌದು. ಬಟರ್ಫ್ಲೈ ಹೋಯ್ತೈತೆ. ಹೋಗೋ ಇಷ್ಟೊತ್ತು ನಮ್ಮ ಜೊತೆನೇ ಇದ್ಲು ಗಾಯ್ಸ್. ನಾವು ಕೆಟ್ಟೋರಂತೆ. ಕೆಟ್ಟೋರಲ್ಲ ಆಕ್ಚುಲ್ ಆಗಿ ಅವ್ರ ಜೊತೆ ಸೇರಿ ಹಾಳಾಗಿರೋದು. ಹಾಳಾಗಿದ್ದೀವಿ. ಇಲ್ಲ ನಮ್ಮಮ್ಮ ಬೈತಾರೆ ಏನಂತ ಕೆಟ್ಟೋರ್ ಜೊತೆ ಸೇರಿ. ನೀನ್ ಯಾರ ಜೊತೆನೂ ಸೇರ್ಬೇಡ ಅಂತ ಹೇಳ್ತಾರೆ, ಕೇಳು ನಮಗೆ ಒಳ್ಳೇದಾಗ್ಲಿ ಅಂತ. ಕರೆಕ್ಟು. ಕೇಳು ನಿನ್ ಜೊತೆ ಸೇರಿ ನಾವು ಹಾಳಾಗ್ಬಾರ್ದು ಅಂತ ನಮ್ಮಮ್ಮನ ಒಳ್ಳೆ ಭಾವನೆ. ನಿನಗೆ ಬಾಯ್ ಯಶು ಇಲ್ಲಿ ಬಾಯ್ ಯಶು ನೋಡಿಲಿ ಅವರೇ ಹೇಳಿದ್ದಾರೆ ಏನು ನನ್ನ ಯೂಸ್ ಮಾಡಿ ಅಂತ. ನೀ ಅದ್ರಲ್ಲಿ ಕುತ್ಕೋ. ಗಾಯ್ಸ್ ಕಿವಿ ಮುಚ್ಕೊಂಡು ಹೋಗ್ತಿದ್ದಾಳೆ ಗಾಯ್ಸ್. ಅವಳು ಖಾಲಿನೇ ಐತೆ ನಿಜವಾಗ್ಲು. ಆರ್ಟ್ಸ್ ಕಾಲೇಜ್ ಹತ್ರ ಇಷ್ಟೊಂದು ಖಾಲಿ ಇರುತ್ತೆ ಗಾಯ್ಸ್. ನಮ್ಮನ್ನ ಬಿಟ್ಟು ಬಂದು ಇಲ್ಲಿ ಕೂತಿದ್ದಾರೆ ನೋಡಿ ಗಾಯ್ಸ್. ರೆಕಾರ್ಡ್ ಬರೀತಾವಳೆ. ಅದು ನನ್ನ ರೆಕಾರ್ಡ್. ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ಇದೆ. ಅಯ್ಯಪ್ಪ ಐ ಆಮ್ ಟುರುಡು ಫ್ರೆಂಡ್. ಟುರುಡು ಫ್ರೆಂಡ್. ನೀನ್ ಕುರುಡು. ಪ್ರೀತಿಗೆ ಕುರುಡು. ಪ್ರೀತಿಗೆ ಕುರುಡು ಅಲ್ಲ ಟುರುಡು. ಟುರುಡು ಫ್ರೆಂಡ್. ಟುರುಡು ಫ್ರೆಂಡ್. ನನ್ನ ಬಿಸಿನೀರು ನೋಡಿ ಖಾಲಿ ಆಗಿದೆ. ಖಾಲಿ ಮಾಡ್ತಿದ್ದಾಳೆ. ನೆಗಡಿ ಆಗಿದೆ, ತಲೆ ನೋವು. ಅವಳು ಅದಕ್ಕೆ ಅಂತ ನೋಡಿ ಇದು ನನ್ನ ಬಿಸಿ ನೀರು. ಕೋ ಇದ್ರಾಗ ಏನು ಸ್ಪೆಷಲ್ ಇಲ್ಲ ಕೋ. ಓಪನ್ ಮಾಡಿಬಿಟ್ಟು ಹಿಂಗೆ ಕುಡಿಬೇಕು. ನಾನು ಇವಾಗ ಕುಡಿತೀನಿ, ಬ್ರೇಕ್ ತಗೋತೀನಿ. ಅಯ್ಯೋ ದೇವ್ರೆ ನೋಡಿ ಗೈಸ್. ಅದೇನೋ ಕ್ಲೋರೆಲ್ಲ ಅಂತೆ. ಕ್ಲೋರೆಲ್ಲನೇ ತಾನೆ ಮೈಕ್ರೋಸಿಸ್ಟಿಸ್ ಅಂತೆ. ಗಾಯ್ಸ್ ಇವೆಲ್ಲ ಇದು ಯಾರಾದರೂ ನೀವು ನೋಡಿದ್ರೆ ಇದು ಏನು ಅಂತ ಅರ್ಥ ಆಗಲ್ಲ, ದಯವಿಟ್ಟು ನೋಡಕ್ಕೆ ಹೋಗ್ಬೇಡಿ ಅಂತಿದ್ದಾಳೆ. ತುಂಬಾ ಚೆನ್ನಾಗಿರುತ್ತೆ. ಓನ್ಲಿ ಲೆಜೆಂಡ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಯ್ಯೋ ನೋ ಗಾಯ್ಸ್, ಅದು ವೇಸ್ಟ್. ಅದು ಸುಮ್ಮನೆ ಅಲ್ಲ ವೇಸ್ಟ್. ಮೈಕ್ರೋಬಯಾಲಜಿ ಸ್ಟೂಡೆಂಟ್ಸ್ ನೋ ದಿಸ್. ಈ ತರ ಬರೆಯೋದು ವೇಸ್ಟ್. ನೋಡೋದು, ಎಕ್ಸ್ಪೆರಿಮೆಂಟ್ ಮಾಡೋದು, ರಿಸರ್ಚ್ ಮಾಡೋದು ಗುಡ್. ಒಂದೊಂದು ಲೈನ್ ಹಾಕಕ್ಕೂ ಒಂದು ಶ್ರಮ ಪಟ್ಟಿದ್ದೀವಲ್ಲ, ಅದಕ್ಕೆ ಗ್ರೇಟ್. ಒಂದು ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ಬರೀ 5 ಮಾರ್ಕ್ಸಿಗೆ 5 ಮಾರ್ಕ್ಸು ಇಲ್ಲ ಅಮ್ಮ. ಇಲ್ವೇ ಇಲ್ಲ. ರೆಕಾರ್ಡಿಂಗ್ ಮಾರ್ಕ್ಸ್ ಇಲ್ಲ. ವೈವ್ ಐತಿ ಸರಿ ನೋಡಿ. 5 ರೂಪಾಯಿ ಬೈಂಡು. 5 ರೂಪಾಯಿ ಅಷ್ಟನಾ? 5 ರೂಪಾಯಿ. 8 rupees ಬೈಂಡ್ 5 ರೂಪಾಯಿ ತೆಗ್ದಾಕು. ಈ ನೋಡಿ ಈ ಫ್ರೆಂಡ್ ಶೀಟ್ 5 ರೂಪಾಯಿ. ಈ ಪೆನ್ನು ನಾನು ಒಂದು ಪೆನ್ ಪೂರ್ತಿ ಖಾಲಿ ಮಾಡ ಅದು 10 ರೂಪಾಯಿ ಆಗುತ್ತೆ. 10 ರೂಪಾಯಿ ಪೆನ್ನು. ಕಲರು, ಟೈಮು, ಶ್ರಮ. ಶ್ರಮ ಇಷ್ಟೊಂದು ರೆಕಾರ್ಡ್ ಬರೆಸ್ತಿರೋದು. ತೋರಿಸ್ತೀನಿ ನೋಡಿ. ದೇರ್ ಇಸ್ ನೋ ಮಾರ್ಕ್ಸ್. ನೋಡಿ ಇಷ್ಟು ಚೆನ್ನಾಗಿ ಬರೆಯೋ ಅವಶ್ಯಕತೆ ಇತ್ತ ನನಗೆ? ನಿನಗೆ ಗೊತ್ತಿರಲಿಲ್ವಾ ಅಮ್ಮ? 5 ಮಾರ್ಕ್ಸ್ ಅಂತ ವೈವ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದೀನಿ ನೋಡಿ. ಯಾರಾದರೂ ಇಷ್ಟು ಚೆನ್ನಾಗಿ ಸುಮ್ಮನೆ ಅದು ಬರೀ HOD ಸೈನ್ ತಗೊಳ್ಳೋಕ್ಕೋಸ್ಕರ ನಾವು ಇಷ್ಟೊಂದೆಲ್ಲ ಕಷ್ಟಪಡ್ಬೇಕು ನೋಡಿ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಗಾಯ್ಸ್ ನೋಡಿ ಗಾಯ್ಸ್, ಐಡಿ ಕಾರ್ಡ್ ಇಲ್ಲದೆ ಬರೋದು. ಇದು ನನ್ನ ಐಡಿ ಕಾರ್ಡು. ಅಲ್ಲಿ ವಾಚ್ಮ್ಯಾನ್ ಅಂಕಲ್ ತೋರಿಸಿರೋದು ಇವಳು. ಏನೇನಕ್ಕೆ? ಇದು ಡೋಲೋ 650 ಮಾತ್ರ ಬಿಸಿ ರಾಗಿ ಹಿಟ್ಟು. ಗಾಯ್ಸ್ ಕಾಲ್ ನೋಯ್ತಿದೆ ಕೂತು. ಬ್ಲಾಗರು ಸುಸ್ತಾಗಿದ್ದಾರೆ ನೋಡಿ. ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಿದ್ದಾಳೆ. ಉಂಗ್ರ ಬಿದ್ದೋಯ್ತು. ಇಲ್ಲಿದೆ. ನಂದು ಅಷ್ಟು ಚೆನ್ನಾಗಿಲ್ಲ ರೆಕಾರ್ಡ್. ಅಮ್ಮ ನನ್ನ ರೆಕಾರ್ಡ್ ಎಲ್ಲ ಹೋಯ್ತು. ಅಲ್ಲಿ ಮೇಘನ ನಂದೆಲ್ಲ ರೆಕಾರ್ಡು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ತಾನು ಕುಣಿದು ಕುಣಿದು
ಇದು ನಂದೆಲ್ಲ ರೆಕಾರ್ಡು ಜಾಸ್ತಿ ನಾನು ಬರ್ದು ಸಾಕಾಯ್ತು. ಸೊ ಹೆಲ್ಪ್ ಮಾಡೋದಕ್ಕೆ ಇವಳು ಬರೀತಿದ್ದಾರೆ. ಅದಕ್ಕೆ ನಾನು ಬರಿತಾ ಇದ್ದೀನಿ ಗಾಯ್ಸ್. ಇವ್ರಿಗೆ ರೆಕಾರ್ಡ್ ಬರೆಯೋಕ್ಕೂ ಪುರ್ಸೊತ್ತಿಲ್ದೇ ಇರೋ ಅಂಥವ್ರು ಇವರು ನನ್ನ ಹತ್ರ ಬರೆಸ್ತಾ ಇದ್ದಾರೆ. ನಾನು ಅಷ್ಟು ಬ್ಲಾಗ್ ಎಲ್ಲ ಮಾಡಿಕೊಂಡು ಮನೆಯಲ್ಲೆಲ್ಲ ಎಲ್ಲನೂ ಕೆಲಸ ಮಾಡಿಕೊಂಡು ಇಲ್ಲಿ ಇವ್ರಿಗೂ ಬಂದು ಇಂಥವನ್ನೆಲ್ಲ ಬಿಡಿಸ್ಕೊಡ್ಬೇಕು ಗಾಯ್ಸ್. ನನ್ನ ಬ್ಯಾಗಲ್ಲೂ ಇಲ್ಲ. ಇನ್ನು ಕೆಲವ್ರು ಇದ್ದಾರೆ ಏನೂ ಆಗಲ್ಲ, ನೀನು ಬಿಡಿಸ್ಕೊಟ್ರೆ ನಿನಗೆ ದೇವರು ತುಂಬ ಒಳ್ಳೇದು ಮಾಡುತ್ತಾನೆ, ಪುಣ್ಯ ಬರುತ್ತದೆ. ಏನ್ಗಳು ಇಷ್ಟೊತ್ತು ಇವ್ರ ಜೊತೆ ಎಲ್ಲ ಆಟಾಡಿ ಈಗ ಕೊನೆಗೆ ಬಂದ್ಬಿಟ್ಟು ಅವಳ ರೆಕಾರ್ಡ್ ಅವಳೇ ನಾನೇ ಬರೀತಿದ್ದೀನಿ. ಇದು ಪ್ರಕೃತಿ ನಿಯಮ. ಪ್ರಕೃತಿ ನಿಯಮ ಅಂತ ಅಲ್ಲಿ ಯೂನಿವರ್ಸಲ್ ಫ್ಯಾಕ್ಟ್ ಅದು ಅವ್ರದ್ದು. ಅವರೇ ಮಾಡ್ಕೋಬೇಕು, ಏನೇ ಇದ್ರೂ ಸಹ ಅವರದ್ದು ಅವರೇ ತೊಳ್ಕೊಳ್ಳಬೇಕು. ಹೌದು, ಅವರೆಲ್ಲ ಅವರೇ ತೊಳ್ಕೊಬೇಕು, ಅವ್ರ ಊಟ ಅವರೇ ಮಾಡಬೇಕು. ಸೊ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು, ಯಾರಿಗೂ ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ತಿಂಡೆ ತುಂಬ ಚೆನ್ನಾಗಿತ್ತು. ಸೊ ನಾನಂತೂ ನಾವು ಇವಳಿಗೆ ಹೇಳ್ತಿದ್ವಿ ಯಾವಾಗಲೂ ವ್ಲಾಗ್ ಮಾಡು ಅಂತ. ಸೊ ಕೊನೆಗೂ ಇವತ್ತು ಇವಳು ನಮ್ಮ ಜೊತೆ ವ್ಲಾಗ್ ಮಾಡಿದ್ಲು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಲ್ಲರೂ ಹೀಗೆ ನಗ್ತಾ ಇರಿ, ನಗಿಸ್ತಾ ಇರಿ. ಬಾಯ್. ಟೇಕ್ ಕೇರ್ ಗಾಯ್ಸ್. ಇವರೇ ಸಾಕು ಗಾಯ್ಸ್ ನನ್ನ ವ್ಲಾಗ್ನ ಏನು ಸ್ಟಾರ್ಟ್ ಮಾಡೋಕ್ಕೆ ಎಂಡ್ ಮಾಡೋಕ್ಕೆ. ಸೊ ಎಲ್ಲರೂ ಖುಷಿಯಾಗಿರಿ. ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಕಾಲೇಜ್ ಗಾಯ್ಸ್ ರೆಕಾರ್ಡ್ಸ್ ಏನಿಗೆ ಹೋಗ್ಬೇಕು. ಬಾಯ್.